ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮಿದೃಶ ಮಿಹಾಜನಿ ನಾನುರಾಗಃ. ಸೊ ಇವಾಗ 2ನೇ ಶ್ಲೋಕದಲ್ಲಿ ನಾವು ಬಂದು ಪ್ರವೇಶ ಮಾಡ್ತಾ ಇದ್ದೀರಿ. ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ. ಸೊ ಇದರಲ್ಲಿ ಸಾಮಾನ್ಯ ಅರ್ಥ ಏನು? ಭಗವಂತನ ಎಲ್ಲಾ ವಿಧವಾದ ಶಕ್ತಿಗಳು ಏನಿದೆ ಭಗವಂತನ ನಾಮದಲ್ಲೇ ಇದೆ. ಏನ್ ಹೇಳ್ತಾ ಇದ್ದಾರೆ? ಹೇ ಭಗವಾನ್, ಆಪ್ಕೆ ನಾಮ್ ಮೇ ಹಿ ಜೀವೋಂ ಕೆ ಲಿಯೆ ಸರ್ವ ಮಂಗಲ್ ಪ್ರದ್ ಹೇ. ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ. ಸೊ ಭಗವಂತನ ಎಲ್ಲಾ ಶಕ್ತಿಗಳು ಎಂದ್ರಲ್ಲಿದೆ? ಭಗವಂತನ ನಾಮದಲ್ಲೇ ಇದೆ. ತತ್ಪ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ. ಸೊ ಆದ್ರೆ ಎಲ್ಲಾ ಶಕ್ತಿಗಳು ನಿನ್ ನಾಮದಲ್ಲಿದ್ರೇನು ಅದನ್ನ ಸ್ಮರಣೆ ಮಾಡಕ್ಕೆ ಮತ್ತೆ ಒಂದು ನಿಯಮ ಒಂದು ಸಮಯ ಅನ್ನೋದಿಲ್ಲ. ಯಾವಾಗ ಬೇಕಂದ್ರೇನು ಭಗವಂತನ ನಾಮನ ಕೀರ್ತನೆ ಮಾಡ್ಬೋದು. ಸೊ ಅದ್ರಿಗೆ ಹೇಳ್ತಾರಲ್ವಾ, ಈಗ ಎಕ್ಸಾಂಪಲ್, ಇವಾಗ ಭಗವಂತನ ನಾಮಕ್ಕೆ ಏನು ವ್ಯತ್ಯಾಸ ಇರಲ್ಲ. ಅದೇ ತರನೇ ಭಗವಂತನಿಗೆ ಇವಾಗ ಭಗವಂತ ಬಂತು ಏನು ವಾಚ್ಯ ವಾಚಕಂ, 2 ರೂಪದಲ್ಲಿ ಭಗವಂತ ಅವತಾರ ತಗೊಂತಾರೆ. ಒಂದು ವಾಚ್ಯ, ಇನ್ನೊಂದು ಬಂತು ವಾಚಕಂ. ಒಂದು ವಿಗ್ರಹ ಮತ್ತೆ ಭಗವಂತನ ನಾಮ. ಆದ್ರೆ ವಿಗ್ರಹನ ಪೂಜೆ ಮಾಡ್ಬೇಕಂದ್ರೆ ಏನು, ಅದಕ್ಕೂ ನಿಯಮಗಳಿರುತ್ತೆ. ಏನು ಸೊ ಈ ಟೈಮಲ್ಲೇ ಪೂಜೆ ಮಾಡ್ಬೇಕಾಗುತ್ತೆ. ಇವಾಗ ರಾತ್ರಿ ಈ ಟೈಮಲ್ಲಿ ಬಂದು ಅರ್ಚನೆ ಮಾಡಕ್ ಆಗಲ್ಲ. ಇಲ್ಲಾಂದ್ರೆ ರಾತ್ರಿ 12 ಗಂಟೆಗೆ ಯಾವಾಗ ಬೇಕಂದ್ರೆ ಅವಾಗ ಎತ್ಕೊಂಡ್ ಕೂತ್ಕೊಂಡ್ ಮಾಡಕ್ ಆಗಲ್ಲ. ಬೆಳಗ್ಗೆನಿಂದ ನಾವ್ ಬ್ಯುಸಿ ಇದ್ದ ಮಾಡಕ್ ಆಗ್ಲಿಲ್ಲ ಅಂತ. ಆದ್ರೆ ಭಗವಂತನ ನಾಮ ಆತರ ಅಲ್ಲ. ಭಗವಂತನ ನಾಮ ಹಾಕ್ಸೋ ಏನಿಲ್ಲ, ಸಮಯ ಆತರ ಏನಿಲ್ಲ. ಸೊ ತತ್ರಾರ್ಪಿತ ನಿಯಮಿತ ಸ್ಮರಣೆನ ಕಾಲ. ಸೊ ಭಗವಂತನ ನಾಮ ಸ್ಮರಣೆ ಮಾಡಕ್ಕಾಗಿರ್ಲಿ, ಅದ್ರ ಬಂದು ಒಂದು ನಿಯಮ. ಸೊ ಯಾವ ಟೈಮಲ್ಲಾದ್ರೂ ಮಾಡ್ಬೋದು. ಮತ್ತೇನು, ವಿಗ್ರಹಾರಾಧನೆ ಮಾಡಕ್ಕೆ ಸ್ನಾನ ಮಾಡಿರ್ಬೇಕು, ಮತ್ತೆ ನಿಯಮಗಳು ನಿಷ್ಠೆಗಳೆಲ್ಲ ಇರುತ್ತೆ, ವಿಚಾರ ಇರುತ್ತೆ. ಪವಿತ್ರ ಅಪವಿತ್ರ ಎಲ್ಲ ವಿಚಾರ ಇರುತ್ತೆ. ಆದ್ರೆ ಭಗವಂತನ ನಾಮಕ್ಕೆ ಆತರ ವಿಚಾರನೇ ಇಲ್ಲ. ಭಗವಂತನ ನಾಮ ಎಲ್ಲಾ ಸಮಯದಲ್ಲೂ ಏನ್ ಮಾಡ್ಬೋದು? ಕೀರ್ತನ ಮಾಡ್ಬೋದು ಭಗವಂತನ ಇನ್ನು ಇದನ್ನಲ್ಲೇನು, ವಿಗ್ರಹಾರಾಧನೆಯಲ್ಲಿ ತುಂಬಾ ಅಪರಾಧಗಳು ಆಗುತ್ತೆ. ಆದ್ರೆ ಭಗವಂತನ ನಾಮದಲ್ಲಿ ಅಷ್ಟೊಂದು ಅಪರಾಧಗಳಾಗಲ್ಲ. ಇನ್ನು ಇವಾಗ ವಿಗ್ರಹಾರಾಧನದಲ್ಲಿ ಏನಾದ್ರೂ ಅಪರಾಧ ಆಗ್ಬಿಟ್ರೆ ಕೂಡ ಅದ್ ಯಾತರ ಹೋಗುತ್ತೆ ಅಂದ್ರೆ ಯಾತರ ಹೋಗುತ್ತೆ? ಭಗವಂತನ ನಾಮನಿಂದನೇ ಆ ವಿಗ್ರಹಾರಾಧನದಲ್ಲಿರೋ ಅಪರಾಧ ಎಲ್ಲ ದೂರ ಆಗುತ್ತೆ. ವಿಗ್ರಹಾರಾಧನದಲ್ಲಿಂದನೇ ಸೊ ಅಪರಾಧ ಎಲ್ಲ ದೂರ ಆಗುತ್ತೆ. ಅದ್ರಲ್ಲಿ ಏನ್ ಹೇಳ್ತಾರೆ? ಹೇ ಭಗವಾನ್, ಆಪ್ಕೆ ನಾಮ್ ಕಿ ಜೀವೋಂ ಕೆ ಲಿಯೆ ಸರ್ವ ಮಂಗಲ್ ಪ್ರದ ಹೇ. ಆದ್ರಿಂದ ಮಾತ್ರ ಭಗವಂತನ ನಾಮ ಮಾತ್ರನೇ ಜೀವಗಳಿಗೆ ಏನು ಮಂಗಲಪ್ರದ ಮಾಡೋದು. ಬೇರೆ ಇನ್ನೇನು ಮಂಗಲಪ್ರದ ಮಾಡಕ್ ಆಗಲ್ಲ. ಎಷ್ಟು ನಾಮ ಮಾಡುತ್ತೋ ಬೇರೆ ಅದಕ್ಕಿಂತ ಸಮಾನ ಮಂಗಲಪ್ರದ ಇನ್ಯಾವುದೂ ಇಲ್ಲ. ಸೊ ಅದ್ರಿಗೆ ಹೇಳ್ತಾರಲ್ವಾ, ಕೇವಲ ಅಷ್ಟಕಂದಲ್ಲಿ ಹೇಳ್ತಾರೆ, ಮಧುರ ಮಧುರೋಭ್ಯೋಪಿ ಮಂಗಲೇಭ್ಯೋಪಿ ಮಂಗಲಂ. ಸೊ ನಿಮ್ ನಾಮ ಯಾತರ ಪ್ರಭು? ಮಧುರಕ್ಕಿಂತ ಮಧುರ, ಮತ್ತೇನು ಮಂಗಲಕ್ಕಿಂತ ತುಂಬಾ ಮಂಗಲ. ಅರೆ ಸಂಸಾರದಲ್ಲಿ ಸೊ ಹರಿದಾಸ್ ಠಾಕೂರ್ನ ಯಾರೋ ಮಹಾಪ್ರಭು ಪ್ರಶ್ನೆ ಕೇಳ್ತಾರೆ, ಎಲ್ಲಾ ಜೀವಗಳು ಹೆಂಗ್ ಮಂಗಲ ಉದ್ಧಾರ ಆಗುತ್ತೆ? ಅವಾಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ಪ್ರಭು ಅವ್ರವ್ರು ಉದ್ಧಾರ ಆಗಕ್ಕೆ ಅಂದ್ರೆ ಮಂಗಲ ಮಾಡಕ್ಕೆ ತುಂಬಾ ಶುಭ ಕಾರ್ಯಗಳಿದೆ. ಏನು ಹೋಮ ಮಾಡೋದಾಗಿರ್ಲಿ, ಕರ್ಮ ಆಗಿರ್ಲಿ, ಧ್ಯಾನ ಆಗಿರ್ಲಿ. ಸೊ ಇದೆಲ್ಲ ತುಂಬಾ ಏನು ಮಂಗಲಪ್ರದ ಇದೆ. ಆದ್ರೆ ಪ್ರಭು ನಿನ್ ನಾಮ ಬಂದು ಮಂಗಲಕ್ಕಿಂತ ಮಂಗಲ ಮಾಡೋದು. ಯಾಕೆ? ಇದ್ರ ಕರ್ಮ ಆಗಿರ್ಲಿ, ಸೊ ಇದು ಹೋಮ ಆಗಿರ್ಲಿ, ಮತ್ತೆ ದಾನ ಧರ್ಮ ಇದೆಲ್ಲ ಆಗಿರ್ಲಿ, ಇದೆಲ್ಲ ಏನ್ ಮಾಡುತ್ತೆ? ಇದೆಲ್ಲ ಉನ್ನತ ಜನ್ಮ ಪ್ರಾಪ್ತಿ ಮಾಡುತ್ತೆ ಬೇಕಂದ್ರೆ, ಸ್ವರ್ಗ ಪ್ರಾಪ್ತಿ ಮಾಡೋಗುತ್ತೆ ಬೇಕಂದ್ರೆ, ಬ್ರಹ್ಮ ಪ್ರಾಪ್ತಿ ಮಾಡುತ್ತೆ ಬೇಕಂದ್ರೆ, ಇಷ್ಟು ಮಂಗಲ ಮಾಡ್ಬೋದು. ಆದ್ರೆ ಇದು ನಿಜವಾಗ್ಲೂ ಮಂಗಲ ಅಲ್ಲ. ಯಾಕೆ? ಅದೆಲ್ಲ ಮತ್ತೆ ನಮ್ಮ ಸಂಸಾರದಲ್ಲಿ ಸಿಕ್ಕಾಕ್ಸ್ಬಿಡುತ್ತೆ ಇದೆಲ್ಲ ವಾಯ್ಸ್ ಮತ್ತೆ ಬ್ರೇಕ್ ನಮ್ನ. ಆದ್ರೆ ವಾಯ್ಸ್ ಬ್ರೇಕ್ ಆಗ್ತದೆ. ಕ್ಲಿಯರ್ ಇಲ್ಲ, ವಾಯ್ಸ್ ಕೇಳ್ತಾ ಇಲ್ಲ, ಬ್ರೇಕ್ ಆಗ್ತದೆ. ಒಂದ್ ನಿಮಿಷ. ಓಕೆ, ಈಗ ಕೆಲ್ಸ ಇದೆಯಾ? ಕೇಳಿಸ್ತಾ ಈಗ ಓಕೆ. ಸೊ ಇದೆಲ್ಲ ತುಂಬಾ ಕರ್ಮ ಆಗಿರ್ಲಿ, ಜ್ಞಾನ ಆಗಿರ್ಲಿ, ಏನು ದಾನ ಧರ್ಮ ಹೋಮ ಎಲ್ಲ ಏನ್ ಮಾಡುತ್ತೆ? ಇದೆಲ್ಲ ಬೇಕಂದ್ರೆ ಸಂಸಾರದಿಂದ ಏನು
ಈ ಭೂಲೋಕದಿಂದ ಮೇಲ್ಗಡೆ ಉನ್ನತ ಲೋಕ ಕರ್ಗೋ ಹೋಗ್ಬೋದು ಅಷ್ಟೇ, ಆದ್ರೆ ಸಂಸಾರದ ಆಗಲ್ಲ. ಸೊ ಮತ್ತೆ ಈ ಬ್ರಾಹ್ಮಣ ಆಗ್ಲಿ ಮತ್ತೆ ಇವರೆಲ್ಲ ಏನ್ ಮಾಡ್ತಾರೆ ಆಕ್ಚುಲಿ, ದಾನ ಧರ್ಮ ಹೋಮ ಇದೆಲ್ಲ ಮಾಡ್ತಾರೆ, ಅದ್ರೆಲ್ಲ ಏನೋಸ್ಕರ ಉನ್ನತ ಲೋಕ ಪ್ರಾಪ್ತಿ ಮಾಡ್ಕೊಳಕೋಸ್ಕರ. ಆದ್ರೆ ಅದ್ರಲ್ಲಿನೂ ನೀನು ಭಗವದ್ ಭಜನೆ ಭಗವಂತ ನಾಮ ಕೀರ್ತನ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲಿಂದನೂ ಅವ್ರ ಏನಾಗ್ತಾರೆ, ಪತಿತ ಆಗ್ಬಿಡ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಯೇಷ ಪುರುಷಂ ಸಾಕ್ಷಾತ್ ಆತ್ಮ ಪ್ರಭಾವಂ ಈಶ್ವರಂ ನ ಭಜನಂತಿ ಅವದಾನಂತಿ ಸ್ಥಾನ ಭ್ರಷ್ಟ ಪತಂತಿ. ಯಾರೆಲ್ಲ ಒಂದು ನಿಮಿಷ ಬ್ರಾಹ್ಮಣ ಸ್ಥಿತಿದಲ್ಲೇ ಇರ್ಬೋದು, ಅವರು ಬ್ರಾಹ್ಮಣ ಕುಲದಲ್ಲೇ ಜನ್ಮ ಆಗಿರ್ಬೋದು, ಅವ್ರ ಬ್ರಾಹ್ಮಣನೇ ಆಗಿರ್ಬೋದು, ಆದ್ರೇನು ಅವ್ರು ನಿನ್ ನಾಮ ಆಶಯ ಪಡಿದಿರ ಇದ್ರೆ ಏನಾಗ್ತಾರೆ, ಅವರು ಆ ಸ್ಥಿತಿನಿಂದ ಕೂಡ ಏನಾಗ್ತಾರೆ, ಪತನ ಆಗ್ಬಿಡ್ತಾರೆ ಪ್ರಭು. ಅದಕ್ಕೆ ಭಗವಂತ ನಾಮ ಯಾತರ ಅರೆ ಮಧುರಕ್ಕಿಂತ ತುಂಬಾ ಮಧುರ. ಅದಕ್ಕೆ ಯಾರು ಸನಾತನ ಗೋಸ್ವಾಮಿ ಏನ್ ಮಾಡ್ತಾರೆ, ಯಾವಾಗ ಅವ್ರಿಗೆ ಎಲ್ಲರೂ ಕೇಳಿರ್ಬೋದು, ಏನು ಕಾಶಿದಲ್ಲಿ ಒಂದು ಬ್ರಾಹ್ಮಣ ಇರ್ತಾರೆ, ಅವ್ರು ಬಂದು ತಪಸ್ಸೆ ಮಾಡ್ತಾರೆ. ಅವ್ರು ಬಂದು ತುಂಬಾ ತುಂಬಾ ಬಡವ ಬ್ರಾಹ್ಮಣ, ಬಂದು ದುಡ್ಡೇ ಇರ್ತಾ ಇರ್ಲಿಲ್ಲ ಅವ್ರ ಹತ್ರ. ಒಂದು ಅವ್ರ ಮಗಳನ್ನ ಮದುವೆ ಮಾಡ್ಬೇಕಾಗಿತ್ತು, ಅದಕ್ಕೋಸ್ಕರ ಶಿವನ್ಗೋಸ್ಕರ ಏನ್ ಮಾಡ್ತಾರೆ, ತಪಸ್ಸೆ ಮಾಡ್ತಾರೆ. ಅವಾಗ ಶಿವ ಪ್ರತ್ಯಕ್ಷ ಆಗ್ಬಿಟ್ಟು, ವೃಂದಾವನದಲ್ಲಿ ಒಂದು ಬಾಬಾ ಇದ್ದಾರೆ, ಆ ಬಾಬಾ ಹತ್ರ ಹೋಗು, ಸನಾತನ ಗೋಸ್ವಾಮಿ ಅಂತಿದ್ದಾರೆ, ಅವ್ರ ಹತ್ರ ಹೋಗು. ಅವ್ರ ಹತ್ರ ಹೋಗಿದ ತಕ್ಷಣ ಎಲ್ಲ ಆಯ್ತು. ಅವಾಗ ಸನಾತನ ಗೋಸ್ವಾಮಿ ಹತ್ರ ಹುಡುಕ್ತಾರೆ, ಸನಾತನ ಗೋಸ್ವಾಮಿ, ನನ್ನ ಹತ್ರ ಏನಿದೆ ನಿನ್ ಕೊಡಕ್ಕೆ, ನನ್ನ ಹತ್ರ ಏನಿಲ್ಲ. ಅವಾಗ ಆ ಬ್ರಾಹ್ಮಣ ಹೇಳ್ತಾರೆ, ಇಲ್ಲ ಸ್ವಯಂ ಶಿವನೇ ಕಳ್ಸಿರೋದು ನಿಮ್ಮ ಹತ್ರ ಅಂತ ಹೇಳುವಾಗ, ಹೌದಾ ಶಿವ ಕಳ್ಸಿರೋದು, ನಿಮ್ ಖಾಲಿ ಕೈಯಲ್ಲಿ ಕಳ್ಸಕ್ಕಾಗಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ, ನೋಡ ಅಲ್ಲಿ ಹಿಂದ್ಗಡೆ ಬಿಸಾಕಿದ್ದೀನಿ, ಏನ್ ಬಿಸಾಕಿದ್ದೀನಿ, ಚಿಂತಾಮಣಿ ಬಿಸಾಕಿರ್ತೀನಿ, ಹೋಗು ಹುಡ್ಕೊಂಡ್ ಹೋಗು, ಅದೇನಾದ್ರು ಸಿಗ್ತಾರೆ ನೀನ್ ತಗೋ ಹೋಗು. ಹೋಗಿ ಹುಡುಕ್ದ್ರೆ ಏನಾಗುತ್ತೆ, ಅಲ್ಲಿ ಚಿಂತಾಮಣಿ ಸಿಗುತ್ತೆ. ಮತ್ತೆ ಬ್ರಾಹ್ಮಣ ಏನೋ ತಗೋ ಹೋಗ್ತಾರೆ, ಆದ್ರೆ ಮನೆಯಲ್ಲಿ ತಗೋ ಹೋಗಿದ್ರೆ ಏನಾಗುತ್ತೆ, ಟೆನ್ಷನ್. ಯಾಕೆ, ಅರೆ ಚಿಂತಾಮಣಿನೇ ಬಿಸಾಕಿದ್ದೀರಾ ಅಂದ್ರೆ, ಚಿಂತಾಮಣಿನೇ ಬಿಸಾಕಿದ್ದಾರೆ ಅಂದ್ರೆ ಮತ್ತೆ ಇನ್ನೇನು, ಇದ್ರಕ್ಕಿಂತ ವ್ಯಾಲ್ಯೂಬಲ್ ಐಟಮ್ ಏನಾದ್ರು ಇರ್ಬೋದು ಅವ್ರ ಹತ್ರ. ಇದ್ರಕ್ಕಿಂತ ವ್ಯಾಲ್ಯೂಬಲ್ ಐಟಮ್ ಏನಾದ್ರು ಇರ್ಬೋದು ಅವ್ರ ಹತ್ರ. ಒಂದೇ ನಿಮಿಷ. ಸೊ ಅವಾಗ ಸನಾತನ ಗೋಸ್ವಾಮಿಗೆ, ಬ್ರಾಹ್ಮಣಿಗೇನು ನಿದ್ದೆ ಬಂದಿರಲ್ಲ. ಬ್ರಾಹ್ಮಣಕ್ಕೆ ನಿದ್ದೆ ಬಂದಿರಲ್ಲ. ಏನಾದ್ರು ಅವಾಗ ಏನ್ ಮಾಡ್ತಾರೆ, ಮತ್ತೆ ಸನಾತನ ಗೋಸ್ವಾಮಿ ಹತ್ರ ಬರ್ತಾರೆ, ನೀವು ಈ ಚಿಂತಾಮಣಿನೇ ಬಿಸಾಕಿದ್ದೀರಾ ಅಂದ್ರೆ, ಇದಕ್ಕಿಂತ ವ್ಯಾಲ್ಯೂಬಲ್ ಐಟಮ್ ನಿಮ್ಮ ಹತ್ರ ಇರ್ಬೋದು. ಅವಾಗ ಸನಾತನ ಗೋಸ್ವಾಮಿ ಏನ್ ಹೇಳ್ತಾರೆ, ಇದನ್ನ ಬಿಸಾಕ್ಬಿಟ್ಟು ಬಾ, ಅವಾಗ ನಾನು ನಿನ್ ಕೊಡ್ತೀನಿ. ಅವಾಗ ಬಿಸಾಕ್ಬಿಟ್ಟು ಬಂದ್ಮೇಲೆ ಏನ್ ಮಾಡ್ತಾರೆ, ಯಮುನಾದಲ್ಲಿ ಸ್ನಾನ ಮಾಡ್ಕೊ ಬಾ ಅಂತ ಹೇಳ್ತಾರೆ. ಯಮುನಾದಲ್ಲಿ ಸ್ನಾನ ಮಾಡ್ಕೊ ಬಂದ್ಮೇಲೆ ಏನ್ ಕೊಡ್ತಾರೆ, ಸೊ ಹರಿನಾಮನ ಕೊಡ್ತಾರೆ ಅವ್ರಿಗೆ ಬಂದು. ಹರಿನಾಮ ಕೊಡ್ತಾರೆ ಸನಾತನ ಗೋಸ್ವಾಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಅದ್ರಾಗೆ ಇದೇನ್ ಹೇಳ್ತಾರೆ, ಇದು ಮಧುರಕ್ಕಿಂತ ಮಧುರ. ಮಧುರಂ ಮಧುರೇಭ್ಯೋಪಿ ಮಂಗಲೇಭ್ಯೋಪಿ ಮಂಗಲಂ. ಮಂಗಲಕ್ಕಿಂತ ಮಂಗಲ ಮಾಡೋದು. ಸೊ ಇದೆಲ್ಲ ಯಾವುದೇ ಯಾವುದೇ ಆಗಿರ್ಲಿ, ಎಲ್ಲಾ ಸಂಸಾರದಲ್ಲಿ ಸಿಕ್ಕಾಕ್ಸೋದು ಮಾತ್ರನೇ. ಆದ್ರೆ ಭಗವಂತನ ನಾಮ ಮಾತ್ರನೇ ಏನ್ ಮಾಡುತ್ತೆ, ಈ ಸಂಸಾರದಿಂದ ಹೊರಗಡೆ ತಗೋಗುತ್ತೆ. ಅದು ಮತ್ತೇನು, ಪಾವನಂ ಪಾವನೇಭ್ಯೋಪಿ, ಪಾವನಕ್ಕಿಂತ ತುಂಬಾ ಪಾವನ. ಎಷ್ಟೇ ಪತಿತರಾಗಿರ್ಬೋದು ಅವ್ರನ್ನು, ಆದ್ರೆ ಯಾವಾಗ ಭಗವಂತನ ನಾಮನ ಆಧಾರ ಸಹಿತ ಹೋಗಿ ಸ್ವೀಕಾರ ಮಾಡ್ತಾರೋ, ಅವ್ರನ್ನೇನ್ ಮಾಡುತ್ತೆ, ಪತಿತ ಪಾವನ್ ಮಾಡ್ಬಿಡುತ್ತೆ ಅವ್ರನ್ನ. ಅವರೇ ಯಾತರ ಆಗ್ಬಿಡ್ತಾರೆ ಅಂದ್ರೆ, ಸ್ವಯಂ ಅವ್ರು ಪತಿತವಾಗಿರೋರು ಪಾವನ ಆಗೋರದೇ ಅಲ್ಲ, ಅಂತ ಪತಿತ್ರನ್ ಕೂಡ ಉದ್ಧಾರ ಮಾಡೋ ಶಕ್ತಿ ಅವ್ರ ಹತ್ರ ಇದ್ಬಿಡುತ್ತೆ. ಅಷ್ಟು ಶಕ್ತಿ ಕೊಡುತ್ತೆ ಭಗವಂತನ ನಾಮ. ವಾಲ್ಮೀಕಿ ಎಲ್ಲ ಹೆಂಗಿದ್ರಲ್ವಾ, ಅವ್ರು ಬಂದು ತುಂಬಾ ಮೋಸ ಹೋಗಿದ್ರು. ಆದ್ರೆ ಯಾವಾಗ ಬಂದು ಭಗವಂತನ ನಾಮನ ಅದು ಉಲ್ಟಾ ನಾಮ ಎಲ್ರು. ಉಲ್ಟಾ ನಾಮ ಜಪಿದ್ರೆ, ಜಪ ಮಾಡಿದ್ರಿಂದ ಏನಾಯ್ತು, ಭಗವಂತ ರಾಮ್ ಬರೋ ಮುಂಚೆ ರಾಮ
ಅಷ್ಟೇ ಭಗವಂತ ನಾಮ. ಅದೇನ್ ಮಾಡುತ್ತೆ, ಪಾವನಂ ಪಾವನಿ ಪಾವನಕ್ಕಿಂತ ತುಂಬಾ ಪಾವನ. ಸೊ ಆತರ ಹರೇ ನಾಮ ಇವ ಕೇವಲ ಹರಿನ ಮಾತ್ರನೇ ಈ ತರ ಸಾಧ್ಯ. ಅದ್ರಾಗೆ ಹೇಳ್ತಾರೆ, ಆ ಬ್ರಹ್ಮಸ್ತಮ ಪರ್ಯಂತಂ ಸರ್ವಮಯಮಯಂ ಜಗತ್ ಸತ್ಯಂ ಸತ್ಯಂ ಪುನಃ ಸತ್ಯಂ ಹರೇರ್ ನಾಮ ಇವ ಕೇವಲಂ. ನಾನು ಏನಿಲ್ಲಿ ಸೊ ಹೇಳ್ತಾ ಇದ್ದಾರೆ ಸೊ ಕೇವಲ ಅಷ್ಟಂಗದಲ್ಲಿ, ಆ ಬ್ರಹ್ಮ ಪರ್ಯಂತಂ ಸರ್ವಮಯಮಯಂ ಜಗತ್, ಈ ಪಾತಾಳ ಲೋಕನಿಂದ ಎಲ್ಲವರೆಗೂ ಹೋಗಿರ್ಲಿ, ಬ್ರಹ್ಮ ಲೋಕದ್ವರೆಗೂ ಹೋಗಿರ್ಲಿ, ಎಲ್ಲವರೆಗೂ ಹೋಗಿದ್ರೇನು ಏನಾಗುತ್ತೆ, ಎಲ್ಲಾನು ಬಂದು ಮಾಯಾ ಜಗತ್ತೆ, ಎಲ್ಲಾನು ಬಂದು ಮಾಯಾದಲ್ಲಿ ಸಿಕ್ಕಾಕ್ಸೋದೆ. ಆದ್ರೆ ಏಕಮಕ್ಳು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸತ್ಯಂ ಸತ್ಯಂ ಪುನಃ ಸತ್ಯಂ, ಸತ್ಯ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ, ಮತ್ತೆ 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 ಸತ್ಯ ಹೇಳ್ತಾ ಇದ್ದೀನಿ. ಏನಂತ, ಹರಿನಾಮ್ ಮಾತ್ರನೇ ಕೇವಲ, ಹರಿನಾಮ್ ಮಾತ್ರನೇ ಕೇವಲ. ಹರಿನಾಮ್ ಮಾತ್ರನೇ ಉದ್ಧಾರ ಮಾಡಕ್ಕಾಗೋದು, ಹರಿನಾಮ್ ಮಾತ್ರನೇ ಏನು ಅತ್ಯಂತ ತುಂಬಾ ಶೀಘ್ರದಲ್ಲಿ ಭಗವತ್ ಪ್ರೇಮ ಪ್ರಾಪ್ತಿ ಮಾಡುತ್ತೆ. ಅದಕ್ಕೆ ಸೊ ಮಧುರ ಪಿ ಸೊ ಏನ್ ಹೇಳ್ತಾರೆ, ಅದಕ್ಕೆ ಹೇಳ್ತಾರಲ್ವ, ಮಧುರ ಮಧುರ ಮೇತಾನ್ ಮಂಗಲಂ ಮಂಗಲಾನಂ ನಿಗಮ ಕಲ್ಪವಲ್ಲಿ ಸತ್ಫಲಂ ಚಿತ್ ಸ್ವರೂಪಂ ಸಕೃತ ವಿಪರಿಗೀತಂ ಶ್ರದ್ಧಾ ಹೇಳಯವ ಭೃಗುವರ ನರ ಮಾತ್ರಂ ತಾರಯೇತ್ ಕೃಷ್ಣ ನಾಮಂ. ಸೊ ಮಧುರ ಮೈತಿ ಮಧುರ ಮಧುರ ಪಿಯೋಪಿ ಮಂಗಲಂ ಮಂಗಲಾನಂ, ಮಧುರಕ್ಕಿಂತ ಮಧುರ, ಮಂಗಲಕ್ಕಿಂತ ಮಂಗಲ. ಸಕಮ ನಿಗಮ ಕಲ್ಪವಲ್ಲಿ ಸತ್ಫಲಂ ಚಿತ್ ಸ್ವರೂಪಂ, ಎಲ್ಲಾ ವೇದಗಳಿಗಿಂತ ಏನದು ಸಾರ, ಅದು ಬಂದು ಸಕಲ ನಿಗಮಕಲ್ಲಿ ಸತ್ಫಲಂ ಚಿತ್ ಸ್ವರೂಪಂ, ಅದು ಬಂದು ಯಾವುದು ಆಧ್ಯಾತ್ಮಿಕ. ಇಲ್ಲಿ ಆ ಭಗವಂತನ ನಾಮ ಇಲ್ಲಿ ಅವತಾರಣ ಆಗಿದ್ರೆ ಕೂಡ ಈ ಭೌತಿಕ ಅದಕ್ಕೆ ಸ್ಪರ್ಶ ಆಗಲ್ಲ ಭಗವಂತನ ನಾಮಕ್ಕೆ. ಭಗವಂತನ ನಾಮಕ್ಕೆ ಈ ಭೌತಿಕ ಏನು ಸ್ಪರ್ಶ ಆಗಲ್ಲ. ಸಕೃತದ ವಿಪರೀತಂ ಶ್ರದ್ಧಾ ಹೇಳಯವ ಭೃಗುವರ ನರ ಮಾತ್ರಂ ತಾರಯೇತ್ ಕೃಷ್ಣ ನಾಮಂ. ಸೊ ಆತರ ಭಗವಂತ ನಾಮ ಹೆಂಗ್ ಬೇಕಂದ್ರೂ ತಗೊಳ್ಳಿ. ಸಾಂಕೇತಂ ಪಾರಿಹಾಸಂ ಸ್ತೋಭಂ ಹೆಲ್ಲನಂಬ ವೈಕುಂಠ ನಾಮ್ನ ಗೃಹ್ಣಾತಿ ಅಶೇಷಾಗ ಹರಮಿದು. ಹೆಂಗ ಜೋಕ್ ಆದ್ರೂ ಕರೀಲಿ, ಇಲ್ಲಾಂದ್ರೆ ಮನಸ್ಸಿನಿಂದ ಕರೀಲಿ, ಸುಮ್ನೆ ಮೇಲ್ ಮಾಡಿ ಕಲಿತಾ ಇದ್ದಾರೆ ಭಗವಂತ ನಾಮ, ಈ ತರ ಯಾವ ತರ ಆದ್ರೂ ಭಗವಂತ ನಾಮ ಉಚ್ಚಾರ ಮಾಡ್ಲಿ, ಏನ್ ಮಾಡುತ್ತೆ, ಭೃಗುವರ ನರ ಮಾತ್ರಂ ತಾರಯೇತ್ ಕೃಷ್ಣ ನಾಮಂ, ಕೃಷ್ಣ ನಾಮ ಉದ್ಧಾರ ಮಾಡ್ಬಿಡುತ್ತೆ. ಭಗವಂತನ ನಾಮ ಅಷ್ಟು ಶಕ್ತಿ. ಎದ್ರಿಗೆ ಹೇಳ್ತಾ ಇದ್ರಲ್ಲಿ, ಆಪ್ಕ ನಾಮ ಹಿ ಜೀವೋ ಕೆ ಲಿಯೆ ಸರ್ವ ಮಂಗಲಪ್ರದ ಹೈ. ಸೊ ಭಗವಂತನ ನಾಮ ಮಾತ್ರನೇ ಜೀವಗಳಿಗೆ ನಿಜವಾಗ್ಲೂ ಮಂಗಲಪ್ರದ ಮಾಡಕ್ಕಾಗೋದು. ಅತ जीवों को कल्याण हेतु आपने राम नारायण कृष्ण मुकुंद माधव गोविंद दामोदर आदि अनेक नामों को रूप में नित्य प्रकाशित है. ಸೊ ಭಗವಂತನಿಗೆ ಈ ತರ ಅನೇಕ ನಾಮಗಳಿದೆ, ಅನೇಕ ನಾಮಗಳಿದೆ. ಆ ಭಗವಂತ ಎಲ್ಲಾ ನಾಮದಲ್ಲಿನೂ ಏನಾಗ್ತಾರೆ, ಸ್ವಯಂ ವಿರಾಜಿತ ಆಗಿರ್ತಾರೆ. ಭಗವಂತ ಸ್ವಯಂ, ಭಗವಂತನಿಗೆ ಭಗವಂತನ ನಾಮಕ್ಕೆ ವ್ಯತ್ಯಾಸ ಇಲ್ಲ. ಸೊ ಭಗವಂತ ಸ್ವಯಂ ಆ ನಾಮದಲ್ಲಿ ವಿರಾಜಿತ ಆಗಿರ್ತಾರೆ. ಅದಕ್ಕೆ ನಾವು ಬಂದು ಸೊ ಭಗವಂತನ ನಾಮ ತಗೋನಾಗ ಏನ್ ಮಾಡ್ಬೇಕಾಗುತ್ತೆ, ಶ್ರದ್ಧೆನಿಂದ ನಾವು ಭಗವಂತನ ನಾಮ ತಗೋಬೇಕಾಗುತ್ತೆ. ಶ್ರದ್ಧೆನಿಂದ ಭಗವಂತನ ನಾಮ ತಗೋಬೇಕು. ಯಾಕೆ, ಸ್ವಯಂ ಭಗವಂತ ನಮ್ಮ ಹತ್ರ ಬಂದಿದ್ದಾರೆ. ಆ ಭಗವಂತ ನಾಮ ರೂಪದಲ್ಲಿ ಭಗವಂತ ಬಂದು ಸ್ವಯಂ ನಮ್ಮ ಹತ್ರ ಬಂದಿದ್ದಾರೆ. ಆ ಭಗವಂತನ ನಾಮಕ್ಕೆ ನಾವು ಬಂದು ಸೇವೆ ಮಾಡ್ತಾ ಇದ್ದೀವಿ. ಸೇವೆ ಮಾಡ್ತಾ ಇದ್ದೀವಿ. ಸೊ ಆ ಭಾವನೆಯಿಂದ ನಾವು ಭಗವಂತನ ನಾಮ ತಗೊಬೇಕು. ಭಗವಂತನ ನಾಮಕ್ಕೆ ನಾವು ಬಂದು ಸೇವೆ ಮಾಡ್ತಾ ಇರ್ತೀರಿ. ಸೊ ಭಗವಂತನ ನಾಮ ತಗೊಳೋದು ಕೂಡ ಸೇವೆ. ಅದು ನಿಜವಾದ ಸೇವೆ, ಅದು ಉತ್ತಮವಾದ ಸೇವೆ, ಅದಕ್ಕಿಂತ ದೊಡ್ಡ ಸೇವೆ ಇನ್ನೇನಿಲ್ಲ. ಆದ್ರೆ ನಾವು ಬಂದು ಆ ಭಗವಂತನ ನಾಮನ ಸೇವಾ ರೂಪದಲ್ಲಿ ಸೇವಾ ಅನ್ನೋ ಭಾವದಲ್ಲಿ ನಾವು ಬಂದು ತಗೊಂತಾ ಇಲ್ಲ. ಅದರಿಂದನೇ ನಮ್ ನಾಮ ಅಪರಾಧ ಆಗ್ತಾ ಇರೋದು, ಅಪರಾಧ ಆಗ್ತಾ ಇದೆ. ಯಾವಾಗ ಬಂದು ನಾವು ಬಂದು ಭಗವಂತನ ನಾಮನ ಸೇವಾ ಭಾವದಲ್ಲಿ ಯಾವಾಗ ತಗೊಂತಾ ಇರ್ತಿರೋ ಅವಾಗ ಅದಕ್ಕಿಂತ ದೊಡ್ಡ ಸೇವೆ ಇನ್ನೇನು ಇರಲ್ಲ. ಅದಕ್ಕಿಂತ ದೊಡ್ಡ ಸೇವೆ ಇನ್ನೇನು ಇರಲ್ಲ. ಸೊ ಅದ್ರಿಗೆ ಹೇಳ್ತಿರಲ್ಲ. ಸೊ ಆದ್ರೆ ಎಷ್ಟವರೆಗೂ ಆತರ ಸೇವಾ ಭಾವ ಬರಲ್ಲೋ, ಭಗವಂತ ನಾಮ ತಗೊಳೋವರೆಗೂ ಆತರ ಸೇವಾ ಭಾವ ಬರಲ್ಲೋ, ಅಷ್ಟವರೆಗೂ ನಾವು ಬಂದು ಏನು ಸೇವೆ ಮಾಡ್ಬೇಕಾಗುತ್ತೆ. ನಾರ್ಮಲ್ ಶರೀರದಿಂದ ಸೇವೆ ಮಾಡ್ಬೇಕಾಗುತ್ತೆ, ಟೆಂಪಲ್ ಅಲ್ಲಿ ಆಗಿರ್ಲಿ ಎಲ್ಲಾದ್ರೂ ಆಗಿರ್ಲಿ. ಆದ್ರೆ ಯಾವಾಗ ಬಂದು ನಾವ್ ಈ ತರ ಭಗವಂತ ನಾಮಗೆ ಸೇವೆ ಮಾಡ್ತಾ ಇದ್ರೆ ನಾ ಭಾವ ಬಂದ್ಬಿಡುತ್ತೋ ಅವಾಗ ನೀವೇನು ಮಾಡೋ ಅವಶ್ಯಕತೆ ಇರಲ್ಲ. ಎಲ್ಲ ಭಗವಂತ ನಾಮದಲ್ಲೇ ಆಗ್ಬಿಡುತ್ತೆ. ಆದ್ರೆ ಆತರ ಭಾವನೆ ಬರೋವರೆಗೂ ಬಂದು ಏನು ಟೆಂಪಲ್ ನಾರ್ಮಲ್ ಪ್ರಾಕ್ಟಿಕಲ್ ಆಗಿ ಸೇವೆ ಮಾಡ್ಬೇಕು, ಮತ್ತೆ ಏನು ಭಗವಂತ ನಾಮನು ಕೀರ್ತನ ಮಾಡ್ಬೇಕು. ಎರಡು ತಗೊಬೇಕಾಗುತ್ತೆ. ನಾನು ಭಗವಂತನ ಚಾಂಟಿಂಗ್ ಮಾತ್ರ ಮಾಡ್ತೀನಿ, ಸೇವೆ ಮಾಡಲ್ಲ ಅಂದ್ರೇನು ಆಗಲ್ಲ. ಮತ್ತೆ ಸೇವೆ ಮಾಡ್ತೀನಿ ಚಾಂಟಿಂಗ್ ಮಾಡಲ್ಲ ಅಂದ್ರೇನು ಆಗಲ್ಲ.
ಬದ್ಧ ಜೀವಿ ಎರಡು ಮಾಡ್ಬೇಕಾಗುತ್ತೆ ಸಮಾನವಾಗಿ. ಎರಡು ಮಾಡ್ಬೇಕಾಗುತ್ತೆ, ಸೇವೆನೂ ಮಾಡ್ಬೇಕಾಗುತ್ತೆ, ಭಗವಂತನ ನಾಮನು ತಗೊಬೇಕಾಗುತ್ತೆ. ಸೊ सर्व शक्तियों की ಸ್ಥಾಪಿತ್ ಕಿಯಾ ಹೇ. ಭಗವಂತ ಏನು ಆ ನಾಮದಲ್ಲಿ ಭಗವಂತ ಅದರಲ್ಲಿ ಏನ್ ಮಾಡಿದ್ದಾರೆ, ಭಗವಂತ ಸ್ಥಾಪಿತ ಮಾಡಿದ್ದಾರೆ. ಭಗವಂತನ ವಿಗ್ರಹದಲ್ಲಿ ತುಂಬಾ ಶಕ್ತಿ ಇದೆ. ಭಗವಂತನಲ್ಲಿ ಅಷ್ಟೊಂದು, ಭಗವಂತನ ನಾಮದಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಅನ್ನೋ ಕಥೆನೇ ಇಲ್ಲ. ಭಗವಂತನ ವಿಗ್ರಹದಲ್ಲಿ ಎಷ್ಟು ಶಕ್ತಿ ಇದೆಯೋ ಅದಕ್ಕಿಂತ ಇನ್ನೂ ಜಾಸ್ತಿ, ಇನ್ನು ಹೇಳಂಗಿದ್ರೆ ಎರಡು ಅಭಿನ್ನನೇ ಆದ್ರೇನು. ಸೊ ಏನು, ಭಗವಂತನ ನಾಮ ತುಂಬಾ ಕೃಪಾಶಾಲಿ. ಭಗವಂತನ ನಾಮ ತುಂಬಾ ಕೃಪೆ ಮಾಡುತ್ತೆ ಭಗವಂತನಿಗಿಂತ. ಭಗವಂತನ ನಾಮ ತುಂಬಾ ಕೃಪೆ ಮಾಡುತ್ತೆ. ಸೊ ಅದರಿಂದ ಏನು, ಭಗವಂತನ ನಾಮ ಯಾವಾಗ್ಲೂ ಬಂದು ತಗೊಬೇಕಾಗುತ್ತೆ. ಭಗವಂತನ ನಾಮ ಎಷ್ಟು ಶಕ್ತಿ ಅಂದ್ರೆ, ಒಂದ್ಸತಿ ಏನಾಗುತ್ತೆ ಅಂದ್ರೆ, ಒಂದು ಬ್ರಾಹ್ಮಣ, ಆಕ್ಚುಲಿ ಒಂದು ರಾಜ ಬಂದು ಏನ್ ಮಾಡ್ತಾರೆ ಅಂದ್ರೆ, ಒಂದು ಬ್ರಹ್ಮ ಹತ್ಯೆ ದೋಷ ಮಾಡ್ಬಿಡ್ತಾರೆ. ಬ್ರಹ್ಮ ಹತ್ಯೆ ದೋಷ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಆ ಪಕ್ಕದಲ್ಲಿ ಒಂದು ಮುನಿ ಆಶ್ರಮ ಇರುತ್ತೆ. ಪಕ್ಕದಲ್ಲಿ. ಆ ಮುನಿ ಆಶ್ರಮಕ್ಕೆ ಹೋಗ್ತಾರೆ, ಏನು ಅಂದ್ರೆ ಪರಿಹಾರ ಕೇಳಕ್ಕೆ. ಆ ಟೈಮಲ್ಲಿ ಆ ಮುನಿ ಇರಲ್ಲ ಅಲ್ಲಿ ಮುನಿ ಇರಲ್ಲ. ಅವ್ರು ಯಾರು ಇರ್ತಾರೆ ಅಂದ್ರೆ, ಆ ಮುನಿ ಮಗ ಇರ್ತಾರೆ ಅಲ್ಲಿ. ಆ ಮುನಿ ಮಗ ಇರ್ತಾರೆ. ಅವಾಗ ರಾಜ ಹೋಗಿ ಅವ್ರ ಹತ್ರ ಏನ್ ಮಾಡ್ತಾರೆ ಅಂದ್ರೆ, ನಾನು ಈ ತರ ಬ್ರಹ್ಮ ಹತ್ಯೆ ದೋಷ ಮಾಡ್ಬಿಟ್ಟೆ. ಅಂದ್ರೆ ಬ್ರಹ್ಮ ಹತ್ಯೆ ದೋಷ ಗೊತ್ತಲ್ಲ ಅಂದ್ರೆ ಏನಂದ್ರೆ, ಒಂದು ಸ್ತ್ರೀ ಆಗಿರ್ಲಿ, ಒಂದು ಬ್ರಾಹ್ಮಣ ಆಗಿರ್ಲಿ, ಒಂದು ಗೋ ಆಗಿರ್ಲಿ, ಒಂದು ಸ್ತ್ರೀ ಆಗಿರ್ಲಿ, ಒಂದು ಶಿಶು ಆಗಿರ್ಲಿ, ಇವ್ರನ್ನೆಲ್ಲ ಸಾಯಿಸಿದ್ರೆ ಏನ್ ಬರುತ್ತೆ ಅಂದ್ರೆ ಬ್ರಹ್ಮ ಹತ್ಯೆ ದೋಷ ಬರುತ್ತೆ. ಸೊ ಈ ತರ ಬ್ರಹ್ಮ ಹತ್ಯೆ ದೋಷ ವಾಯ್ಸ್ ಬ್ರೇಕ್ ಆಗ್ತದೆ ಪ್ರಭು. ಮಾಡ್ಬಿಡ್ತಾರೆ. ರಾಜ ಬಂದು ಈ ತರ ಹೋಗಿ ಕೇಳ್ತಾರೆ, ಸೊ ಮುನಿ ಕುಮಾರನ ಈ ತರ ಇಲ್ಲೇನು ಮಾಡಕ್ಕಾಗಲ್ಲ. ಸೊ ಇದ್ರ ಮೇಲೆ ಕರೆಕ್ಟ್ ಆಗಿ ಬರ್ಬೋದು ವಾಯ್ಸ್, ನೆಟ್ವರ್ಕ್ ಮೇ ಬಿ ನೋಡ್ಕೊಂಡು ನೋಡೋಣ. ಅವಾಗೇನಾಗುತ್ತೆ ಅಂದ್ರೆ, ಆ ಮುನಿ ಕುಮಾರ್ ಹತ್ರ ಹೋಗಿ ಕೇಳ್ತಾರೆ. ಯಾರು? ಆ ರಾಜ ಮುನಿ ಕುಮಾರ್ ಹತ್ರ ಹೋಗಿ ಕೇಳ್ತಾರೆ, ಸರ್ ನಾನು ಈ ತರ ಬಂದು ಬ್ರಹ್ಮ ಹತ್ಯೆ ದೋಷ ಮಾಡ್ಬಿಟ್ಟಿದ್ದೀನಿ, ಅದಕ್ಕೆ ಪರಿಹಾರ ಏನು ಅಂತ. ಅವಾಗ ಆ ಮುನಿ ಕುಮಾರ್ ಹೇಳ್ತಾರೆ, 3 ಸತಿ ರಾಮ 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 ಅಂತ ಹೇಳಿ ಸಾಕು ಅಂತ ಹೇಳ್ತಾರೆ. ಇದರಿಂದ ನಿನ್ ಪಾಪ ಅಪರಾಧ, ಸೊ ಏನಾಗುತ್ತೆ, ನಿನ್ ಪಾಪ ಎಲ್ಲ ಹೊಟ್ಟೋಗುತ್ತೆ ಅಂತ ಹೇಳುವಾಗ, ಅವಾಗ ಆ ರಾಜ ಹೇಳ್ತಾರೆ 3 ಸತಿ ರಾಮ 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 ಅಂತ. ಆತರ ಹೇಳ್ಬಿಟ್ಟು ಮತ್ತೆ ಏನ್ ಮಾಡ್ತಾರೆ, ಬಂದು ಯಾವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ರೆ ಆ ಮುನಿ ಬರ್ತಾ ಇರ್ತಾರೆ. ಮುನಿ ಕಾಣಿಸ್ಕೊಡ್ತಾರೆ. ಅವಾಗ ಮುನಿ ಯಾವಾಗ ದರ್ಶನ ಕೊಡ್ತಾರೆ, ಅವಾಗ ರಾಜ ಬಂದು ಮೀಟ್ ಮಾಡ್ತಾರೆ ಮುನಿ ಹತ್ರ. ನೋಡಿ, ನಾನು ಈ ತರ ಪಾಪ ಮಾಡ್ಬಿಟ್ಟಿದ್ದೀನಿ, ನಿಮ್ ಮಗ ಹತ್ರ ಹೋಗುತ್ತೆ, ನಿಮ್ ಮಗ ಎಲ್ಲ ಶಾಸ್ತ್ರ ಎಲ್ಲ ಓದ್ಬಿಟ್ಟು ಅವಾಗ 3 ಸತಿ ರಾಮನಾಮ ಹೇಳು ಅಂತ ಹೇಳ್ದ. ನನ್ 3 ಸತಿ ರಾಮನಾಮ ಹೇಳ್ದೆ, ನಮ್ ಪಾಪ ಎಲ್ಲ ಹೋಗ್ಬಿಡ್ತು. ಅವಾಗ ಆ ಮುನಿ ಹೇಳ್ತಾರೆ, ನನ್ ಮಗ ಬಂದು ತುಂಬಾ ದೊಡ್ಡ ಅಪರಾಧ ಮಾಡ್ಬಿಟ್ಟ, ಅವನ್ ಏನ್ ಮಾಡಿ ಅಂದ್ರೆ ರಾಜ್ಯನಿಂದ ಬಹಿಷ್ಕಾರ ಮಾಡ್ಬಿಡಿ ಅಂತ ಹೇಳ್ತಾರೆ. ರಾಜ್ಯನಿಂದ ಬಹಿಷ್ಕಾರ ಮಾಡ್ಬಿಡಿ ಅಂತ ಹೇಳ್ತಾರೆ. ಅವಾಗ ರಾಜ ಏನ್ ಅಪರಾಧ ಮಾಡ್ದ? ಆಕ್ಚುಲಿ ಅವನ್ ಅಪರಾಧ ಮಾಡ್ದ, ಏನ್ ಅಪರಾಧ ಮಾಡ್ದ ಅಂದ್ರೆ, 3 ಸತಿ ರಾಮ ಬೇಕಾಗಿಲ್ಲ, ಒಂದೇ ಒಂದು ರಾಮನಾಮ ಸಾಕು ಅವನು ಉದ್ಧಾರ ಮಾಡಕ್ಕೆ. ಅಂದ್ರೆ ನೀನ್ ಮಾಡಿರೋ ಪಾಪನಿಂದ ಉದ್ಧಾರ ಮಾಡಕ್ಕೆ ಒಂದೇ ಒಂದು ರಾಮನಾಮ ಸಾಕು. ಆತರ ಯಾರು ಹೇಳ್ತಾರೆ? ಆತರ ಬಂದು ಮುನಿ ಹೇಳುದು. ಅಂದ್ರೆ ಭಗವಂತನ ಒಂದು ನಾಮನೇ ಸಾಕು, ಎಷ್ಟು ಪಾಪ ಮಾಡಿದ್ಯೋ ಅಷ್ಟು ಪಾಪನಿಂದ ಉದ್ಧಾರ ಮಾಡಕ್ಕೆ. ನಾವೆಲ್ಲ ಎಷ್ಟೆಲ್ಲ ಪಾಪ ಮಾಡಿರ್ತೀರೋ, ಇನ್ನೆಷ್ಟು ನಾವ್ ಜೀವನದಲ್ಲಿ ಅಷ್ಟು ಪಾಪ ಮಾಡಕ್ಕೆ ಆಗಲ್ಲ. ನಾವ್ ಜೀವನದಲ್ಲಿ ಎಷ್ಟು ಪಾಪ ಅಂದ್ರೆ ಯೋಚನೆ ಕೂಡ ಮಾಡಕ್ಕಾಗಲ್ಲ, ಅಷ್ಟು ಪಾಪ ನಾವ್ ಜೀವನದಲ್ಲಿ ಮಾಡಕ್ಕೆ ಆಗಲ್ಲ. ಅಷ್ಟು ಪಾಪ ಮಾಡಿದ್ರೇನು ಒಂದೇ ಒಂದು ಭಗವಂತನ ನಾಮ ಸಾಕು ಉದ್ಧಾರ ಮಾಡಕ್ಕೆ. ಒಂದೇ ಒಂದು ಭಗವಂತನ ನಾಮ ಸಾಕು ಉದ್ಧಾರ ಮಾಡಕ್ಕೆ. ಕೇಳಿಸ್ತಾ ಇದೆಯಾ? ಇವಾಗ ವಾಯ್ಸ್ ಕ್ಲಿಯರ್ ಇದೆಯಾ ಇಲ್ವಾ? ಹರೇ ಕೃಷ್ಣ, ವಾಯ್ಸ್ ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆ, ಕ್ಲಿಯರ್ ಇದೆ. ಸೊ ಇವಾಗ ಭಗವಂತನ ನಾಮ ಒಂದು ನಾಮ ಸಾಕು ಉದ್ಧಾರ ಮಾಡಕ್ಕೆ.
ಭಗವಂತನ್ ಅಂದ್ರೆ ಒಂದೇ ಒಂದು ನಾಮ, ಅಷ್ಟೊಂದು ಶಕ್ತಿಶಾಲಿ ಭಗವಂತನ ನಾಮ. ಅದ್ರಿಗೆ ಹೇಳ್ತಾರಲ್ವಾ, ಗೋಕೋಟಿ ದಾನಂ ಗ್ರಹಣಿಕಗಸ್ಯ ಪ್ರಯಾಗ ಗಂಗೋದಕ ಕಲ್ಪವಾಸ ಯಜ್ಞಾಯಿತಂ ಮೇರು ಸುವರ್ಣ ದಾನಂ ಗೋವಿಂದ ಕೀರ್ತಯಂತ ನ ಸಮಂ ಸತಾಂಶ. ಗೋಕೋಟಿ ದಾನಂ ಗ್ರಹಣಿಕಗಸ್ಯ, ಗ್ರಹಣ ಸಮಯದಲ್ಲಿ ಕೋಟಿ ಕೋಟಿ ಹಸುಗಳು ದಾನ ಮಾಡಿದ್ರೇನು ಏನ್ ಫಲಿತ ಸಿಗುತ್ತೋ. ಮತ್ತೆ ಪ್ರಯಾಗ ಗಂಗೋದಕ ಕಲ್ಪವಾಸ, ಒಂದು ಕಲ್ಪ ಹೋಗಿ ಪ್ರಯಾಗದಲ್ಲಿ ವಾಸ ಮಾಡಿದ್ರೆ ಏನ್ ಫಲಿತ ಸಿಗುತ್ತೋ. ಮತ್ತೆ ಏನು ಸುಮೇರು ಪರ್ವತ ಅಷ್ಟು ಹೋಮ ಮಾಡ್ಬಿಟ್ಟು ಬಂಗಾರ ದಾನ ಮಾಡಿದ್ರೆ ಏನ್ ಫಲಿತ ಸಿಗುತ್ತೋ. ಇದೆಲ್ಲ ಸೇರಿದ್ರೂ ಭಗವಂತನ ಒಂದು ನಾಮಕ್ಕೆ ಸಮಾನ ಬರಲ್ಲ. ಹ್ಮ್ ಇದೆಲ್ಲ ಭಗವಂತ ನಾಮಕ್ಕೆ ಇದೆಲ್ಲ ಏನು ಮುಖ್ಯ ಫಲನೂ ಅಲ್ಲ. ಇದೆಲ್ಲ ಸೈಡ್ ಎಫೆಕ್ಟ್. ಇದೆಲ್ಲ ಸೈಡ್ ಎಫೆಕ್ಟ್ ಭಗವಂತನ ನಾಮದಿಂದ. ಭಗವಂತನ ನಿಜವಾಗ್ಲೂ ನಾಮದ ಫಲಿತ ಏನು? ಭಗವಂತನ ಪ್ರೇಮ ಪಡೆಯೋದೇ ಭಗವಂತನ ನಾಮ ಫಲಿತ. ಭಗವಂತನ ಅಷ್ಟೊಂದು ಶಕ್ತಿಶಾಲಿ ಇರುತ್ತೆ ಭಗವಂತ ಒಂದು ಶುದ್ಧ ನಾಮದಿಂದ. ಅರೆ ಶುದ್ಧ ನಾಮ ಬೇಕಾಗಿಲ್ಲ. ಸೊ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಹೇಳ್ತಾರೆ, ಏನ್ ಹೇಳ್ತಾರೆ? ಅರೆ ನಾಮಭಾಸ್ಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ನಾಮಭಾಸ್ಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಒಂದೇ ನಿಮಿಷ. ನಾಮಭಾಸ್ की स्थिति में भी बहुत मंगल होता है. ಅಂದ್ರೆ ಭಗವಂತನ ನಾಮ ಸ್ಥಿತಿಯಲ್ಲಿ ಏನಾಗುತ್ತೆ? ತುಂಬಾ 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 ಮಂಗಳ ಆಗುತ್ತೆ. ಎಷ್ಟು ಮಂಗಳ ಆಗುತ್ತೆ ಅಂದ್ರೆ ಬರೀ ಭಗವಂತನ ನಾಮಭಾಸದಲ್ಲೇ ಏಕ್ ತೋ ಜೀವ್ ಸುಕೃತಿ ಪ್ರಬಲ್ ಹೋತಿ ಚಲ್ತಿ ಹೈ. ಸೊ ಒಂದು ನಾಮಭಾಸದಿಂದ, ಒಂದು ನಾಮನಿಂದಾನೇ ಏನಾಗುತ್ತೆ? ಸುಕೃತಿ, ಆ ಜೀವ್ ಎಷ್ಟೆಲ್ಲ ಸುಕೃತಿ ಮಾಡ್ತಾನೋ ಆ ಸುಕೃತಿ ತುಂಬಾ 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 ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೇನು, ಆ ಎಲ್ಲಾ ಮಾಡಿರೋ ಒಂದು ನಾಮದಿಂದಾನೇ ಎಲ್ಲಾ ಪಾಪಗಳು ನಷ್ಟ ಆಗ್ಬಿಡುತ್ತೆ. ಅಂದ್ರೆ ಶುದ್ಧ ನಾಮದಿಂದ ಅಲ್ಲ, ನಾಮಾಪಾಸದಲ್ಲೇ ಏನಾಗುತ್ತೆ? ಎಲ್ಲಾ ಪಾಪಗಳು ನಷ್ಟ ಆಗ್ಬಿಡುತ್ತೆ. ಮತ್ತೆ ಏನು, ಆ ಮನುಷ್ಯ ಒಳಗಡೆ, ಆ ಜೀವಿ ಒಳಗಡೆ ಎಷ್ಟೆಲ್ಲಾ ಭೋಗವಾಸನ ತುಂಬಿಕೊಂಡಿದ್ಯೋ ಅದೆಲ್ಲ ಏನು ಒಂದೇ ಒಂದು ನಾಮ ಆಭಾಸದಲ್ಲೇ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಎಲ್ಲಾ ಭೋಗ್ ಬುದ್ಧಿನೂ ಆ ನಾಮ ಒಂದು ನಾಮಾಭಾಸದಲ್ಲೇ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಮತ್ತೆ ಇನ್ನೇನಾಗುತ್ತೆ? ಆ ಸಾಧಕ ಹೃದಯದಲ್ಲಿ ಎಷ್ಟು ಛಲ, ಕಪಟ, ಮತ್ತೆ ಜಗಳ ಮಾಡೋ ಪ್ರವೃತ್ತಿ, ಇದೆಲ್ಲ ಏನು ಒಂದು ನಾಮದಿಂದಾನು ಹೊಟ್ಟೋಗ್ಬಿಡುತ್ತೆ. ಅದು ಮಾತ್ರನೇ ಅಲ್ಲ, ಯಾರಾದ್ರೂ ಒಂದ್ಸತಿ ಆದ್ರೂ ಭಗವಂತನ ನಾಮ ಆಭಾಸೆ ತಗೊಂಡ್ಬಿಟ್ರೆ, ಯಾರಾದ್ರೂ ಒಂದ್ಸತಿ ಆದ್ರೂ ಭಗವಂತನ ನಾಮ ಆಭಾಸ ಬಂದ್ಬಿಟ್ರೆ ಏನ್ ಮಾಡ್ತಾರೆ? ಅವ್ರ ಅವ್ರ ವಂಶನೆಲ್ಲ ಪವಿತ್ರ ಮಾಡ್ಬಿಡ್ತಾರೆ. ಇದೆಲ್ಲ ಶುದ್ಧ ನಾಮ ಫಲಿತ ಅಲ್ಲ. ಇನ್ನು ಶುದ್ಧ ನಾಮ ಉದಿತ ಆಗಲ್ಲ, ನಾಮಾಭಾಸದಲ್ಲೇ ಇಷ್ಟು ಫಲಿತ ಇದೆ. ಇದು ಮಾತ್ರನೇ ಅಲ್ಲ, ಒಂದು ನಾಮಾಭಾಸ, ಒಂದೇ ಒಂದು ನಾಮ ತಗೊಂಡ್ರೆ ಏನಾಗುತ್ತೆ? ಅವ್ರ ಮುಕ್ತಿಗೆ ಯೋಗ್ಯತೆ ಪಡ್ಕೊಂಡ್ಬಿಡ್ತಾರೆ, ಮುಕ್ತಿ ಪಡೆಯಕ್ಕೆ. ಮತ್ತೆ ಇನ್ನೇನು, ಒಂದು ನಾಮದಿಂದಾನೇ ಅವ್ರ ಶರೀರದಲ್ಲಿ ಎಷ್ಟೇ ರೋಗಗಳಿದೆಯೋ ಆ ರೋಗಗಳೆಲ್ಲ ದೂರ ಆಗ್ಬಿಡುತ್ತೆ. ಮತ್ತೆ ಇನ್ನೇನು, ಆ ಒಂದು ನಾಮಾಭಾಸದಿಂದಾನೇ ಏನಾಗುತ್ತೆ? ಆ ಜೀವದಲ್ಲಿರೋ ಎಲ್ಲಾ ಸಂದೇಹಗಳು ಏನಾಗುತ್ತೆ? ಕ್ಲಿಯರ್ ಆಗ್ಬಿಡುತ್ತೆ. ಮತ್ತೆ ಏನು, ಒಂದು ನಾಮದಿಂದನೇ ಆ ಸಾಧಕ ಹೃದಯದಲ್ಲಿರೋ ಎಲ್ಲಾ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲಾನು ಏನಾಗ್ಬಿಡುತ್ತೆ? ದೂರ ಆಗಿ ಆ ಸಾಧಕ ಯಾಕೆ ತರ ಆಗ್ಬಿಡ್ತಾರೆ ಅಂದ್ರೆ ಪೂರ್ಣ ಶಾಂತ ಆಗ್ಬಿಡ್ತಾನೆ. ಪೂರ್ಣ ಶಾಂತ ಆಗ್ಬಿಡ್ತಾನೆ. ಇದೆಲ್ಲ ಏನು? ಭಗವಂತನ ನಾಮಾಭಾಸ ಫಲಿತಾನೆ. ಇದು ಮಾತ್ರನೇ ಎಲ್ಲಿಲ್ಲ, ಇನ್ನು ಏನ್ ಹೇಳ್ತಾ ಇದ್ದಾರೆ? नामाभास प्रभाव से यक्ष रक्ष भूत प्रेत ग्रह और अनर्थ सब दूर हो जाता है. ಸೊ ಹೇಳ್ತಾರಲ್ಲ, ಒಂದು ನಾಮಾಭಾಸದಿಂದಾನೇ ಏನಾಗುತ್ತೆ? ಈ ಯಕ್ಷ ಮತ್ತೇನು, ಭೂತ ಪ್ರೇತ, ಗ್ರಹ, ಇದು ಭೂತ, ಎಕ್ಸಾಂಪಲ್ ಈಗ ಭೂತ ಪ್ರೇತ, ಭೂತ ಪ್ರೇತಗಳೇ ದೂರ ಆಗ್ಬಿಡುತ್ತೆ ಅಂದ್ರೆ ಇನ್ನು ಬ್ಲಾಕ್ ಮ್ಯಾಜಿಕ್ ಇದೆಲ್ಲ ಏನು ಹೇಳಿ ಅವಶ್ಯಕತೆ ಇದೆ? ಯಕ್ಷ ರಕ್ಷ ಭೂತ ಪ್ರೇತ, ಮತ್ತೇನು, ನನಗೆ ಆ ಗ್ರಹ ದೋಷ ಇದೆ, ಈ ಗ್ರಹ ದೋಷ ಇದೆ, ಅದಿದೆ ಇದಿದೆ, ಎಲ್ಲಾ ಗ್ರಹಗಳು, ಮತ್ತೆ ಇಲ್ಲ ಎಲ್ಲಾ ಅನರ್ಥಗಳು ದೂರ ಆಗ್ಬಿಡುತ್ತೆ. ಇದೆ ನಾನ್ ಹೇಳ್ತಾ ಇಲ್ಲ, ಸ್ವಯಂ ಹರಿದಾಸ್ ಠಾಗೂರ್ ಹರಿನಾಮ್ ಚಿಂತಾಮಣಿದಲ್ಲಿ ಹೇಳ್ತಾ ಇರೋದು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಏನ್ ಪ್ರಭು? ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಏನು? ಇನ್ನೇನು, ಏನು ನಿಂಬೆ ನಿಕ್ಕೆಲ್ಲ ಮಾಡ್ತಾರಲ್ವಾ, ಅವ್ರ ಕೈ ಹೋಗ್ಬಿಡ್ಲಿ, ಕಾಲ್ ಹೋಗ್ಬಿಡ್ಲಿ, ಅವ್ರ ಐಶ್ವರ್ಯ ಎಲ್ಲ ಹೋಗ್ಬಿಡ್ಲಿ. ಬ್ಲಾಕ್ ಮ್ಯಾಜಿಕ್ ಅಂದ್ರೆ ನಾನು ಇನ್ನೇನಿಲ್ಲಿ ಮಾಟ ಮಂತ್ರ ಅಂತಾರೆ ಪ್ರಭು. ಮಾಟ ಮಂತ್ರ ಮಾಡಿರ್ತಾರಲ್ವಾ, ಮಾಟ ಮಂತ್ರ ಮಾಡಿರ್ತಾರಲ್ವಾ, ಅದು ಬ್ಲಾಕ್ ಮ್ಯಾಜಿಕ್.
ಹ ಹರೇ ಕೃಷ್ಣ. ಸೊ ಇದೆಲ್ಲ ಏನಾಗುತ್ತೆ, ಅದೆಲ್ಲ ಭಗವಂತನ ಒಂದು ನಾಮದಿಂದಾನೇ ಹೊಟ್ಟೋಗುತ್ತೆ ಆ ಬಾಬಾ ನಾಮಾಭಾಸದಲ್ಲಿ. ಆದ್ರೆ ಆತರ ನಾಮದ ಮೇಲೆ ನಮಗೇನು ವಿಶ್ವಾಸ ಇರಲ್ಲ. ಇದೆಲ್ಲ ನೋಡಿ ಎಷ್ಟು ಫಲಿತ ಹೇಳ್ತಾ ಇದ್ದಾರೆ ಬರೀ ನಾಮಾಭಾಸ್ಗೆ ಮಾತ್ರನೇ. ಮತ್ತೆ ಅದು ಮಾತ್ರನೇ ಇಲ್ಲ, नामाभास के प्रभाव से सभी प्रकार का प्रारब्ध कर्म समाप्त हो जाता है. ಪ್ರಾರಬ್ಧ ಕರ್ಮ ಕೂಡ ಕ್ಲಿಯರ್ ಆಗ್ಬಿಡುತ್ತೆ ಬರೀ ನಾಮಾಭಾಸ್ನಿಂದ ಮಾತ್ರನೇ. ಸೊ ಏನು ನಾವ್ ಹೇಳಿದ್ರಲ್ವಾ, ಇದ್ರ ಮುಂಚೆನೆ ವರ್ಣನೆ ಮಾಡಿದ್ರೇನು, ಪ್ರಾರಬ್ಧ ಅಪ್ರಾರಬ್ಧ ಕೂಟ ಬೀಜ 4 ಪ್ರಕಾರ ಇದೆ. ಎಲ್ಲಾರ್ಗು ಏನಾಗುತ್ತೆ, ಅಪ್ರಾರಬ್ಧ ಕೂಟ ಬೀಜ ಎಲ್ಲಾ ತರ ಪಾಪಗಳು ನಷ್ಟ ಆಗ್ಬಿಡುತ್ತೆ, ಜ್ಞಾನಿಕಾಗಿರ್ಲಿ ಧ್ಯಾನಿಕಾಗಿರ್ಲಿ ಭಕ್ತಿಕಾಗಿರ್ಲಿ. ಆದ್ರೆ ಪ್ರಾರಬ್ಧ ಹೋಗಲ್ಲ. ಇದ್ರ ಮುಂಚೆನೆ ವರ್ಣನೆ ಮಾಡಿದ್ನಿ. ಒಂದು ಜ್ಞಾನಿ ಬಂದು ಅವನಿಗೆ ಆಯುಷ್ ಇರೋದು 80, ಅವನ ಪ್ರಾರಬ್ಧ ಇರೋದು 80 ವರ್ಷವರೆಗೂ. ಆದ್ರೆ 40 ವರ್ಷದಲ್ಲೇ ಸಿದ್ಧಿ ಪಡ್ಕೊಂಡ್ಬಿಟ್ರೇನು ಇನ್ನೊಂದ್ 40 ವರ್ಷ ಅವನು ಪ್ರಾರಬ್ಧ ಅನುಭವಿಸ್ಲೇಬೇಕು. ಆದ್ರೆ ಯಾರ್ ಭಕ್ತ ಆತರ ಅಲ್ಲ. ಇಲ್ಲೇನ್ ಹೇಳ್ತಾ ಇದ್ರೆ, ಒಂದ್ ನಾಮಾಭಾಸದಲ್ಲೇ ಏನಾಗುತ್ತೆ, ಅವನ ಪ್ರಾರಬ್ಧ ಕೂಡ ಕರ್ಮ ಕೂಡ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಅವು ಮತ್ತೆ ಇನ್ನೇನ್ ಹೇಳ್ತಾ ಇದಾರೆ, ಆ ನಾಮಾಭಾಸ್ನಿಂದ ಏನಾಗುತ್ತೆ, ನರಕಗಾಮಿ ವ್ಯಕ್ತಿ ಕೋ ಬಿ ಮುಕ್ತಿ ಕಿ ಪ್ರಾಪ್ತಿ ಹೋತಿ ಹೇ. ಆ ನಾಮಾಭಾಸ್ನಿಂದ ಏನಾಗುತ್ತೆ, ಆ ನಾಮಾಭಾಸ್ನಿಂದ ಏನಾಗುತ್ತೆ, ಆ ನರಕಗಾಮಿ ವ್ಯಕ್ತಿ ಕೂಡ ಏನಾಗುತ್ತೆ, ಮುಕ್ತಿ ಪ್ರಾಪ್ತಿ ಆಗ್ಬಿಡುತ್ತೆ. 15-20 मिनट आऊंगा प्रभु जी. मेरे लिए लेके रखता है वो, एक प्रभु जी का है, एक 15 मिनट आ जाऊंगा. आ गया वो गए. हाँ मैं उनका बोला हूँ. ಮತ್ತೆ ಇನ್ನೇನ್ ಹೇಳ್ತಾರೆ, सभी वेदों को पढ़ने, सभी तीर्थों को यात्रा करने तथा अनेक प्रकार के शुभ कर्मों को करने के भी अधिक है. ಮತ್ತೆ ನಾಮಾಭಾಸ ಫಲಿತ ಇನ್ನೇನ್ ಹೇಳ್ತಾ ಇದ್ದಾರೆ, ಮತ್ತೇನು, ಎಲ್ಲಾ ವೇದಗಳು ಓದೋ ಫಲಿತ, ಮತ್ತೆ ಎಲ್ಲಾ ತೀರ್ಥಗಳು ಹೋಗೋ ಫಲಿತ. ಇದೆಲ್ಲ ಮಾಡಿದ್ರೇನು ಎಲ್ಲಾ ವೇದಗಳಾಗಿರ್ಲಿ, ಪುರಾಣ ಆಗಿರ್ಲಿ, ಶಾಸ್ತ್ರ ಆಗಿರ್ಲಿ, ಮತ್ತೆ ಏನು ಎಲ್ಲಾ ತೀರ್ಥಗಳಿಗೂ ಹೋಗೋ ಫಲಿತಕ್ಕಿಂತ ಇನ್ನೂ ಏನು ತುಂಬಾ 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 ಜಾಸ್ತಿ ನಾಮಾಭಾಸ್. ಭಗವಂತನ ನಾಮಾಭಾಸ್ನಿಂದ ಯಾರು ತಗೋತಾ ಇರ್ತಾರೋ. ಮತ್ತೇನೇನು, ನಾಮಾಭಾಸ್ ಧರ್ಮ ಅರ್ಥ ಕಾಮ್ ತಥಾ ಮೋಕ್ಷ ಇನ್ ಚಾರೋಕ ದೇನೆ ವಾಲ ಹೇ. ನಾಮಾಭಾಸ್ ಏನ್ ಮಾಡುತ್ತೆ, ಧರ್ಮ ಅರ್ಥ ಕಾಮ ಮೋಕ್ಷ ಏನ್ ಬೇಕಂದ್ರೂ ಕೊಟ್ಬಿಡುತ್ತೆ. ನಿಮ್ಗೆ ಎಷ್ಟು ದುಡ್ಡು ಬೇಕು ಭಗವಂತ ನಾಮಾಭಾಸ್ನಿಂದ ಸಿಗ್ಬಿಡುತ್ತೆ, ನಿಮ್ಗೆ ಎಷ್ಟು ಆಸ್ತಿ ಬೇಕು ಭಗವಂತನ ನಾಮದಿಂದ ಸಿಗುತ್ತೆ. ನಿಮ್ಗೆ ಏನೇನೆಲ್ಲ ಇಚ್ಛೆಗಳಿದೆ ಎಲ್ಲ ಭಗವಂತನ ನಾಮ ಪೂರ್ಣ ಮಾಡುತ್ತೆ. ಇದೆಲ್ಲ ಶುದ್ಧ ನಾಮೇ ಅಲ್ಲ, ನಾಮಾಭಾಸದಲ್ಲೇ ಎಲ್ಲ ಪೂರ್ಣ ಆಗ್ಬಿಡುತ್ತೆ. ನಿಮ್ಗೆಲ್ಲ ಏನೇನ್ ಕಾಮನ ಇದೆ ಎಲ್ಲಾ ಕಾಮನಗಳು ಭೌತಿಕ ಲೋಕದಲ್ಲಿ ಎಲ್ಲಾ ಕಾಮನಗಳು ಭಗವಂತನ ನಾಮಾಭಾಸದಿಂದನೇ ಏನಾಗುತ್ತೆ, ಪೂರ್ಣ ಆಗುತ್ತೆ. ಭಗವಂತನ ನಾಮ ಏನು, ಜೀವನ ಉದ್ಧಾರ ಮಾಡೋ ಪೂರ್ಣ ಶಕ್ತಿ ಭಗವಂತನ ನಾಮಕ್ಕಿದೆ. ಮತ್ತೆ ಇನ್ನೇನ್ ಹೇಳ್ತಾ ಇದಾರೆ, ಈ ದುನಿಯಾ ಮೇ ನಮಾಮ್ ಸುಖೋಂ ಕೋ ದೇನೆ ವಾಲಾ ತಥಾ ಶ್ರೇಷ್ಠ ಪದ ಪ್ರದಾನ್ ಕರ್ನೆ ವಾಲಾ ಹೇ. ಸೊ ನಿಮ್ಗೆ ಏನೇ ಸುಖ ಬೇಕಂದ್ರೆ ನೀವು ಭೌತಿಕ ಲೆಕ್ಕದಲ್ಲಿ ಎಲ್ಲ ನಾಮಾಭಾಸದಲ್ಲಿ ಸಿಗ್ಬಿಡುತ್ತೆ. ಮತ್ತೆ ಇನ್ನೇನ್ ಹೇಳ್ತಾರೆ, ಜಿಸ್ಕಾ ಕಿಸಿ ತರ ಸೆ ಕಲ್ಯಾಣ ನಹಿ ಹೋ ಸಕ್ತೆ ಉಸ್ಕಾ ಭಿ ನಾಮಾಭಾಸಿ ಕಲ್ಯಾಣ ಸಂಭವ ಹೇ. ಅವ್ರು ಏನೇ ಮಾಡ್ಲಿ ಅವ್ನ ಉದ್ಧಾರ ಆಗ್ತಾ ಇಲ್ಲ, ಏನೇ ಮಾಡ್ಲಿ ಅವನಿಗೆ ಜೀವನದಲ್ಲಿ ಮಂಗಳ ಅನ್ನೋದೇ ಬರ್ತಾ ಇಲ್ಲ. ಅಂತವ್ರಿಗೂ ಏನ್ ಮಾಡುತ್ತೆ ಭಗವಂತನ ನಾಮಾಭಾಸ ಏನ್ ಮಾಡುತ್ತೆ, ಅವ್ನಿಗೆ ಎಲ್ಲ ಜೀವನಮಯ ಮಂಗಳಮಯ ಮಾಡ್ಬಿಡ್ಬಿಡುತ್ತೆ. ಅರೆ ಒಂದೇ ಒಂದು ಭಗವಂತನ ನಾಮಾಭಾಸ ಬಂದ್ಬಿಟ್ರೆ ಸಾಕು, ಒಂದು ನಾಮ ಬಂದ್ರೆ ಸಾಕು, ಅವನ ಹೃದಯದಲ್ಲಿ ಏನೇ ಕಾಮನೂ ಇರಲ್ಲ, ಯಾವುದೇ ಕಾಮನೂ ಇರಲ್ಲ ಅವನ ಹೃದಯದಲ್ಲಿ. ಆ ಸಾಧಕ ಹೃದಯದಲ್ಲಿ ಎಲ್ಲ ಭೌತಿಕ ಕಾಮನೆಗಳು ಪೂರಾ ಏನಾಗ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ ಒಂದೇ ಒಂದು ನಾಮದಿಂದ ಮಾತ್ರನೇ. तथापि शास्त्र कहते हैं कि विशेषतः इस कलयुग में तो नामाभास ही वैकुंठ आदि की प्राप्ति होता है. ಇನ್ನು ಏನೆಲ್ಲಿ ಈ ನಾಮಾಭಾಸದಿಂದಾನೇ ವೈಕುಂಠ ಪ್ರಾಪ್ತಿ ಮಾಡ್ಕೊನೆ ಕೂಡ ಯೋಗ್ಯತೆ ಪಡ್ಕೊಂತಾರೆ. ನಾಮಾಭಾಸದಿಂದ ಏನು ವೈಕುಂಠ ಪ್ರಾಪ್ತಿ ಮಾಡ್ಕೊನೆ ಕೂಡ ಯೋಗ್ಯತೆ ಪಡ್ಕೊಂತಾರೆ. ಇಷ್ಟ ಹೇಳ್ತಾ ಇದ್ದಾರೆ ಬರೀ ನಾಮಾಭಾಸನಿಂದ ಮಾತ್ರನೇ. ಇಷ್ಟು ಮಹಿಮೆ ಇದೆ ನಾಮಾಭಾಸ್ಗೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಅದ್ರಿಗೆ ಅದೇ ಇದು ನಾಮಾಭಾಸ್ಗೆ ಇಷ್ಟು ಮಹಿಮೆ ಇದೆ ಅಂದ್ರೆ ಇನ್ನು ಶುದ್ಧ ನಾಮದ ಬಗ್ಗೆ ಇನ್ನೇನು ಅವಶ್ಯಕತೆ ಏನಿದೆ?
ಇನ್ನು ಶುದ್ಧ ನಾಮ ಬಗ್ಗೆ ಇನ್ನೇನು ಅವಶ್ಯಕತೆ ಏನಿದೆ? ಅಷ್ಟು ಶಕ್ತಿ ಇದೆ ಭಗವಂತನ ನಾಮದಲ್ಲಿ. ಭಗವಂತನ ನಾಮದಲ್ಲಿ ಅಷ್ಟು ಶಕ್ತಿ ಇದೆ. ಸೊ ನಾವು ಬಂದು ವಿಚಾರ ಕೂಡ ಮಾಡಕ್ಕಾಗಲ್ಲ ಭಗವಂತನ ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಇದ್ರ ಮುಂಚೆನೇ ಹೇಳಿದ್ದೇನೆ ಅಲ್ವಾ, ಶಾಸ್ತ್ರದಲ್ಲಾಗಿರ್ಲಿ ಪುರಾಣದಾಗಿರ್ಲಿ ಎಷ್ಟೇ ನಾಮದ ಬಗ್ಗೆ ಹೇಳಿದ್ರೆ ನಾನು ಅದೆಲ್ಲ ನಿಜವಾಗ್ಲೂ ಭಗವಂತನ ನಾಮ ಬಗ್ಗೆ ಯಾರು ಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ. ಅಷ್ಟು ಶಕ್ತಿ ಭಗವಂತನ ನಾಮದಲ್ಲಿದೆ, ಅಷ್ಟು ಮಹಿಮೆ ಭಗವಂತನ ನಾಮದಲ್ಲಿದೆ. अहेतु की कृपा हेतु आपने उन नामों को स्मरण में संध्या वंदन आदि का भांति किसी निर्दिष्ट काल आदि के विचार भी नहीं रखा है, अर्थात दिन रात किसी भी समय भगवान नाम का स्मरण कीर्तन किया जा सकता है. ಸೊ ಬೇರೆ ನಾವು ಗಾಯತ್ರಿ ಆಗಿರ್ಲಿ ಅದೆಲ್ಲ ಏನು ಆ ಟೈಮಲ್ಲೇ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ದೋಷ ಆಗುತ್ತೆ. ಆ ಸಮಯದ ಬಿಟ್ಬಿಟ್ಟು ಬೇರೆ ಸಮಯದಲ್ಲಿ ನಾವು ಬಂದು ಸಂಧ್ಯಾ ವಂದನ ಆದಿ ಮಾಡಿದ್ರೆ ಏನಾಗುತ್ತೆ, ದೋಷ ಆಗುತ್ತೆ. ವಿಗ್ರಹ ಆರಾಧನೆ ಬೇರೆ ಟೈಮಲ್ಲಿ ನಾವು ಮಾಡಕ್ಕಾಗಲ್ಲ. आदरे भगवंतन नाम आतर अल्ल. हे प्रभु, आपके तो जीवन पर ऐसा हित की कृपा है तथा मेरे तो नाम अपराध रूपी ऐसा दुर्दैव है कि आपके ऐसे सर्वफल प्रद सुलभ नामों में भी अनुराग उत्पन्न नहीं हुआ है. आदरे प्रभु सो ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬಂದು ಸೊ ಮಹಾಪ್ರಭು ವಿನಯದಿಂದ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ದುರ್ಭಾಗ್ಯ ಏನಂದ್ರೆ ಪ್ರಭು, ಅಷ್ಟು ಶಕ್ತಿ ಇದೆ ನಿನ್ ನಾಮದಲ್ಲಿ. ಸ್ವಯಂ ನಿನ್ ನಾಮಕ್ಕೆ ನಿಮ್ಗೆ ಏನ್ ವ್ಯತ್ಯಾಸ ಇಲ್ಲ ಪ್ರಭು, ಆದ್ರೂ ಆ ನಾಮದಲ್ಲಿ ನಾನು ಇನ್ನೂ ನಾಮ ಅಪರಾಧದಲ್ಲಿ ಸಿಕ್ಕಾಕೊಂಡಿದ್ದೀನಿ ಪ್ರಭು. ಏನ್ ಮಾಡ್ಲಿ? ಸೊ ಯಾವಾಗ ನಮ್ಮ ಮೇಲೆ ಕೃಪೆ ಮಾಡ್ತೀರಾ ಪ್ರಭು? ಸೊ ಆತರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತುಂಬಾ ದೀನದಿಂದ ಸ್ವಯಂ ಚೈತನ್ಯ ಮಹಾಪ್ರಭು. ಇಷ್ಟು ಶಕ್ತಿ ಇದೆ ಭಗವಂತನ ನಾಮಕ್ಕೆ. ಎಲ್ಲಾ ವಿಧವನ್ನು ಮಂಗಳ ಮಾಡಕ್ಕಾಗೋದು ಆ ಭಗವಂತನ ನಾಮ ಮಾತ್ರನೇ. ಅದಕ್ಕೆ ಫಸ್ಟ್ ಕ್ಲಾಸ್ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಅಲ್ವಾ, ಏನು ಆ ಬ್ರಹ್ಮ ಪರ್ಯಂತಂ ಸರ್ವಮಯ ಮಯಂ ಜಗತ್ ಸತ್ಯಂ ಸತ್ಯಂ ಪುನಃ ಸತ್ಯಂ ಹರೇರ್ ನಾಮೈವ ಕೇವಲಂ. ಆ ಬ್ರಹ್ಮ ಸ್ತಂಭ ಪರ್ಯಂತಂ. ಸೊ ಎಲ್ಲಿ ಪಾತಾಳಲೋಕದಿಂದ ಬ್ರಹ್ಮಲೋಕವರೆಗೂ ಎಲ್ಲೇ ಹೋದ್ರು ಎಲ್ಲ ಮಾಯ ಜಗತ್ತೆ. ಯಾವುದು ಶಾಶ್ವತ ಇಲ್ಲ. ಆದ್ರೆ ಏನು ಶಾಶ್ವತ? ಸತ್ಯಂ ಸತ್ಯಂ ಪುನಃ ಸತ್ಯಂ. ಸತ್ಯ ಹೇಳ್ತಾ ಇದೀನಿ ಮತ್ತೆ 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 ಸತ್ಯ ಹೇಳ್ತಾ ಇದ್ದೀನಿ. ಏನು? ಹರಿನಾಮ ಮಾತ್ರನೇ ಸತ್ಯ. ಹರೇರ್ ನಾಮ ಇವ ಕೇವಲಂ. ಹರಿನಾಮ ಮಾತ್ರನೇ ಸತ್ಯ. ಅದಕ್ಕೆ ಹೇಳ್ತಾರಲ್ಲ ಮಹಾಪ್ರಭು, ಏನು? ಧನ ಯೌವನ ಜೀವನ ರಾಜ್ಯ ಸುಖಂ ನಹಿ ನಿತ್ಯ ಮನುಕ್ಷನ ನಾಶ ಪರಂ. ಧನ ಯೌವನ ಜೀವನ ರಾಜ್ಯ ಎಲ್ಲ ಏನು? ನಹಿ ನಿತ್ಯ ಮನುಷ್ಯನ ನಾಶ ಪರಂ. ಇದೆಲ್ಲ ನಿತ್ಯ ಅಲ್ಲ. ಯಾವುದು ಆಗಿರ್ಲಿ, ಧನ ಆಗಿರ್ಲಿ, ಯೌವನ ಮತ್ತೆ ರಾಜ್ಯ ಸುಖ ಎಲ್ಲಾನು ಏನಾಗಿರ್ಲಿ, ಯಾವುದು ನಿತ್ಯ ಅಲ್ಲ, ಯಾವುದು ಶಾಶ್ವತ ಅಲ್ಲ. ಮತ್ತೆ ಏನು ಶಾಶ್ವತ? ಭಗವಂತನ ನಾಮ ಮಾತ್ರನೇ ಶಾಶ್ವತ. ಸೊ ಅದಕ್ಕೇನ್ ಮಾಡ್ಬೇಕು? ತ್ಯಜ ಗ್ರಾಮ್ಯ ಕಥಾ ಸಕಲಂ ವಿಫಲಂ. ಆ ಗ್ರಾಮ್ಯ ಕಥನ ತ್ಯಾಗ ಮಾಡ್ಬೇಕು. ಇಷ್ಟು ಬಡ್ಕೊಂತ ಇದ್ರೆ ಆದ್ರೂ ಸೊ ಏನ್ ಮಾಡ್ತೀವಿ? ಈಗ್ಲೂ ನಮ್ಮ ಏನ್ ಮಾಡ್ತಾ ಇದ್ದೀವಿ? ಗ್ರಾಮ್ಯ ಕಥದಲ್ಲೇ ಇರ್ತೀರಿ. ಅವ್ರ ಹಂಗ ಮಾಡಿದ್ರು, ಇವ್ರ ಹಿಂಗ್ ಮಾಡಿದ್ರು, ಅದ್ ಹೌದಾಯ್ತು, ಇದಾಯ್ತು, ಇದಾಯ್ತು. ಸೊ ಆ ತರ ನಡೀತಾ ಇದೆ, ಇವ್ರು ಈ ತರ ನಡೀತಾ ಇದೆ. ಸೊ ಇದರಿಂದ ಮಾಡಿದ್ರಿಂದ ಏನಾಗುತ್ತೆ? ನಿಮ್ಮ ಅಪರಾಧ ಆಗುತ್ತೆ ಅಂತ ಅಷ್ಟೇ. ಸ್ವಲ್ಪ ನೋಡಿ, ನಾಮಾಭಾಸದಲ್ಲಿ ಇಷ್ಟು ಫಲಿತ ಇದೆ, ಆದ್ರೆ ನಾವು ಇನ್ನೂ ಆ ನಾಮಾಭಾಸದಲ್ಲಿ ಯಾಕೆ ರೀಚ್ ಆಗ್ತಾ ಇಲ್ಲ? ಇನ್ನು ನಾಮಾಪರಾಧದಲ್ಲೇ ಯಾಕೆ ಇದ್ದೀರಿ? ಯಾಕಂದ್ರೆ ಇದೇ ನಮ್ ದುರ್ದೈವ. ಸೊ ಎಷ್ಟು ಫಲಿತ ಇದೆ ನಾಮಾಭಾಸದಲ್ಲಿ? 20 ಮೇಲೆ ಹೇಳಿದ್ದೆ ಇವಾಗ. ಅಷ್ಟು ಶಕ್ತಿ ಇದೆ ಭಗವಂತನ ನಾಮ. ಏನು? ಸೊ ಎಲ್ಲ ಬೇಕಂದ್ರೂ ಕೊಡುತ್ತೆ ಭಗವಂತ. ಒಂದು ನಾಮಾಭಾಸದಲ್ಲೇ ಕೊಟ್ಬಿಡುತ್ತೆ. ಆದ್ರೆ ಸೊ ಏನಾಗುತ್ತೆ? ಆದ್ರೆ ನಾವು ಬಂದು ಅದ್ರ ರೀಚ್ ಹಾಕಾಗ್ತಾ ಇಲ್ಲ. ಯಾಕೆ? ನಾವಿನ್ನು ಆ ನಾಮ ಅಪರಾಧದಲ್ಲೇ ಇದ್ದೀರಿ. ನಾಮ ಅಪರಾಧದಲ್ಲೇ ನಾವಿನ್ನು ಯಾಕೆ ಸಿಕ್ಕಾಕೊಂಡಿದ್ದೀರಿ? ಅದಕ್ಕೆ ಮಹಾಪ್ರಭು ತುಂಬಾ ವಿನಯದಿಂದ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ನನ್ ದುರ್ದೈವ ಇದು. ನನ್ ದುರ್ದೈವ. ಯಾಕೆ ಪ್ರಭು? ನಾನು ಅದ್ರ ನಾಮ ಇನ್ನೂ ಅಪರಾಧದಲ್ಲೇ ಸಿಕ್ಕಾಕೊಂಡಿದ್ದೀನಿ. ಸೊ ಅದರಿಂದ ಬಂದು ಏನ್ ಮಾಡ್ಬೇಕಾಗುತ್ತೆ? ನಾವು ಅಷ್ಟೊಂದು ಭಗವಂತನ ನಾಮ ಪ್ರಾರ್ಥನೆ ಮಾಡುವಾಗ, ಸೊ ನಮ್ಮ ಭಗವಂತನ ನಾಮದಿಂದ ಜಪ ಮಾಡುವಾಗ ಏನ್ ಹೇಳ್ದೆ? ಇದ್ರ ಮುಂಚೆನೆ ಹೇಳ್ದೆ, ಏನು? ಆ ಭಗವಂತನ ನಾಮ ಆಧಾರ ಸಹಿತವಾಗಿ ತಗೊಬೇಕು. ಭಗವಂತನ ನಾಮ ಬಂದು ಭಗವಂತನ ನಾಮ ಆಧಾರ ಸಹಿತವಾಗಿ ತಗೊಬೇಕು. ಭಗವಂತನ ನಾಮದಿಂದಾನೇ ನಾವು ಬಂದು ಭಗವಂತನ ನಾಮಕ್ಕೆ ಪ್ರಾರ್ಥನೆ ಮಾಡ್ಬೇಕಾಗುತ್ತೆ. ಸೊ ನೀನ್ ಮಾತ್ರ ನಾನು ಉದ್ಧಾರ ಮಾಡಕ್ಕಾಗೋದು. ಭಗವಂತನ ನಾಮ ಮಾತ್ರ ನಾನು ಉದ್ಧಾರ ಮಾಡಕ್ಕಾಗೋದು.
इति षोडशक नाम्नां कलि कल्मषनाशनम नातरो परतरोपायಂ ಸರ್ವ ವೇದೇಶು ದೃಶ್ಯತಿ. ಸ್ವಯಂ ಕಲಿ ಸಂತೋಪನಿಷತ್ತಲ್ಲಿ ಬರ್ತಿದ್ರೆ ಈ ಭಗವಂತನ ನಾಮ ಯಾವ್ದೈತಿ ಇದೆಯೋ, ಮಹಾಮಂತ್ರ ಯಾವ್ದೈತಿ ಇದೆಯೋ ಅದು ಮಾತ್ರನೇ ಜೀವನ ಉದ್ಧಾರ ಮಾಡಕ್ಕಾಗೋದು. ಈ ಕಲಿಯುಗದಲ್ಲಿ ಎಲ್ಲಾ ಏನು ಎಲ್ಲಾ ದೋಷಗಳನ್ನು ನಾಶ ಮಾಡುತ್ತೆ ಈ ಭಗವಂತನ ನಾಮ. ಆತರ ಭಗವಂತನ ನಾಮ ಆದರ ಸಹಿತವಾಗಿ ತಗೊಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಾವು ಬಂದು ನಾಮಾಪರಾಧದಿಂದ ನಾಮಾಭಾಸದಿಂದ ಶುದ್ಧ ನಾಮ. ಮಿಕ್ಕಿರೋದು ನಾಳೆ ನೋಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. प्रभु एक सेकंड। हरे कृष्णा, हाँ, क्या हुआ? वो गायत्री टाइमिंग करना ये बोले ना, टाइमिंग के ऊपर नहीं जाने। मतलब गायत्री टाइमिंग वो